BCCI ಅಂತ ಇಂಡಿಯಾ ಟೀಮಿಂದ ಸ್ಕ್ವಾಡ್ ರಿಲೀಸ್ ಆಗೈತಿ ಶ್ರೀಲಂಕಾ ವಿರುದ್ಧ ಆಡಕ್ಕೆ. ಎಲ್ಲ ಚಲೋ ಪ್ಲೇಯರ್ಸ್ ತೊಗೊಂಡಾರ. ಅಂದ್ರೆ ಈಗ ಹೊಸ ಉದಯೋನ್ಮುಖ ಪ್ಲೇಯರ್ಸ್ಗಳಿಗೆ ತೊಗೊಂಡಾರ ಚಲೋ. ಆದ್ರೆ ದೇವದತ್ ಪಡಿಕಲ್ ಹೆಸರಿಲ್ಲ ಅದ್ರಾಗ. ಯಾಕೆ ಅವ್ರು ಆಡಿಲ್ಲ. ಈಗ ನೋಡ್ರಿ ಸೂರ್ಯಾನ್ಸ್ ಹೆಗಡೆ ಆ ಪ್ಲೇಯರ್ಸ್ ಲಿಸ್ಟ್ ನೋಡಿದ್ರೆ ಸೂರ್ಯಾನ್ಸ್ ಹೆಗಡೆ, ರಿಯಾನ್ ಪರಾಗ್ ವೈಸ್ ಕ್ಯಾಪ್ಟನ್. ರಿಯಾನ್ ಪರಾಗ್ ಏನು ಮಾಡ್ಯಾರ? ಈ ಡೊಮೆಸ್ಟಿಕ್ದಾಗ ಆಡ್ಯಾರ ಇಲ್ಲ, ಈ IPL ದಾಗ ಆಡ್ಯಾರ ಇಲ್ಲ. ಅವ್ರು ಆಡ್ಲಾರಕ್ಕೆ ಫಾರ್ಮ್ ಅಂತ ಹೊರಗಿಟ್ಟಿದ್ರು ಅವ್ರಿಗೆ ಅಂಥ ಪ್ಲೇಯರ್ ಸೆಲೆಕ್ಟ್ ಮಾಡ್ಯಾರ. ಅದಲ್ದ ಮತ್ತು ಸೂರ್ಯಾನ್ಸ್ ಹೆಗಡೆ ನೀವು ಅವ್ರನ್ನ ಡೊಮೆಸ್ಟಿಕ್ನಿಂದ ನೋಡಿ ಸೆಲೆಕ್ಟ್ ಮಾಡ್ತಾರಂದ್ರೆ ಇವ್ರೇನು ಡೊಮೆಸ್ಟಿಕ್ದಾಗ ಆಡಿಲ್ಲ. ಪಡಿಕಲ್ ಡೊಮೆಸ್ಟಿಕ್ದಾಗ ಎಂಥ ಪ್ಯಾಚ್ ಹೆಂಗೆ ಗೆಲ್ಲಿಸ್ಕೊಟ್ರೆ ಗೊತ್ತಾನು. ಈ ಕರ್ನಾಟಕ ಟೀಮಿಗೆ ಕ್ಯಾಪ್ಟನ್ಸಿ ಮಾಡ್ಯಾರ ಅವ್ರು. ಇಷ್ಟು ಸಣ್ಣ ವಯಸ್ಸಿನಾಗ ಕ್ಯಾಪ್ಟನ್ಸಿ ಮಾಡೋದು ಈಸಿ ಅಲ್ಲ. ಅದು ಸಣ್ಣ ವಯಸ್ಸಿನಾಗ ಕ್ಯಾಪ್ಟನ್ ಆಗ್ಯಾರ ಅವ್ರು. ಅದು ಹೋಲಿ, ದೇವದತ್ ಪಡಿಕಲ್ ಹೋಲಿ. ಮತ್ತು ಈ IPL 2026 ಆಡಿಲ್ಲ ಅವರು. ನೋಡಿ ಹೆಂಗೆ ಆಡಕತ್ತಾರ ಅಂದ್ರೆ ಎವರೇಜ್ 50+ ಐತಿ, ಸ್ಟ್ರೈಕ್ ರೇಟ್ 190+ ಐತಿ ಅವರು. ಏನು ಬೇಕು ಆ ಟೀಮ್ನೇ ಸೆಲೆಕ್ಟ್ ಆಗ್ಬೇಕಾದ್ರೆ ಏನಾರ ಮಾಡ್ಬೇಕು. ಅದು ಹೋಲಿ, ಅವರು ಆಡಿಲ್ಲ. ರಜತ್ ಪಟ್ಟಿದಾರಿಲ್ಲ ಟೀಮ್ದಾಗ. ಮತ್ತು ಅವ್ರು ಆಡಿಲ್ಲ. ಅವರು MP ಕ್ಯಾಪ್ಟನ್ಸಿ ಮಾಡಿ ಫೈನಲ್ ತೊಗೊಂಡೋಗ್ಯಾರ ಇದು ವಿಜಯ್ ಹಜಾರೆ ಟ್ರೋಫಿದಾಗ. ಅದು ಬೇಡವರಿಗೆ IPL 2026 RCB ಕ್ಯಾಪ್ಟನ್ 2025 ಗೆಲ್ಸ್ಯಾರ. RCB ಗಾಡಿ 2026 RCB ಕ್ಯಾಪ್ಟನ್ ಮೋಸ್ಟ್ ಸಕ್ಸಸ್ ಲಿಸ್ಟ್ನಾಗ ಅದಾರ ಅವರು. ಹೈಯೆಸ್ಟ್ ಸ್ಟ್ರೈಕ್ ರೇಟ್ ಲಿಸ್ಟ್ನಾಗ ಅದಾರ. ಇನ್ನು ಏನು ಮಾಡ್ಬೇಕು ಅಂದ್ರೆ ಈ ಇಂಡಿಯಾ ಸೆಲೆಕ್ಟರ್ಸ್ ಏನಾಗ್ಬಿಟ್ಟಾರ ಬರೀ ಮೋಸ. ಇವ್ರೆಲ್ಲರಿಗೆ ಬರೀ ಒಟ್ಟು ಯಾರು ಹಿಂಗೆ ಇದು ಅಂದ್ರೆ ಅವ್ರಿಗೆ ಇದು ಲಿಂಕ್ ಇರ್ತಾರೆ ಅವ್ರಿಗೆ ತೊಗೊಂಡು ಹೋಗ್ಬಿಡ್ತಾರೆ. ಒಟ್ಟು ತಲೆ ಕೆಡ್ಸೋನಲ್ಲ ಯಾರೇನು. ಇದು ಒಂದೇ ಸತ ಅಲ್ಲ, ಮೊದಲು ಕರ್ನಾಟಕ ಪ್ಲೇಯರ್ಸಿಗೆ ಭಾಳ ಇದು ಮಾಡ್ಯಾರ. KL ರಾಹುಲಿಗೆ ಹೊರಗೆ ಹಾಕ್ಯಾರ, ಮನೀಶ್ ಪಾಂಡ್ಯವ್ರಿಗೆ ಹೊರಗೆ ಹಾಕ್ಯಾರ, ಮಯಾಂಕ್ ಅಗರ್ವಾಲಿಗೆ ಅಂತೂ ಟೀಮ್ ಏನು ಕನ್ಫರ್ಮ್ ಪ್ಲೇಯರ್ ಇದ್ರು ಮಯಾಂಕ್ ಅಗರ್ವಾಲ್ ಅವ್ರಿಗೆ ತೆಗೆದು ಹಾಕ್ಯಾರ. ಏನು ಮಾಡೋದು? ಹಿಂಗಾದ್ರೆ ಏನು ಮಾಡೋಕೆ ಸಾಧ್ಯನೇ ಇಲ್ಲ. ಹಿಂಗಾದ್ರೆ ನಮ್ಮ ಕರ್ನಾಟಕ ಟೀಮ್ ಪ್ಲೇಯರ್ಸಿಗೆ ಮುಚ್ಚೆ ಬಿಡ್ತಾರೆ ಇವ್ರು ಎಲ್ಲರ ಹೋದು.